ನಮಸ್ತೆ. ಇನ್ನೊಂದು ಕತೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್, ನಿಮ್ಮ ಸಪೋರ್ಟ್ಗೆ. ನಿಮ್ಮ ಸಪೋರ್ಟು ನಮ್ಮ ಸುಧಾ ಚಾನಲ್ ಮೇಲೆ ಇದೇ ರೀತಿ ಇರಲಿ. ಮತ್ತೊಂದು ಕತೆ ಹೇಳಕ್ಕೆ ಶುರು ಮಾಡ್ತೀನಿ. ಒಂದು ಊರಲ್ಲಿ, ಒಂದು ಊರು ಬೇಡ, ಒಂದು ಕಾಡಲ್ಲಿ ಒಂದು ಗಿಳಿ ಇತ್ತಂತೆ. ಗಿಳಿ ಮತ್ತು ಆನೆ ಇತ್ತಂತೆ. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಗಿಣಿ ಯಾವಾಗ್ಲೂ ಒಂಥರ ಸಡನ್ ಡಿಸಿಷನ್ಸ್ ತಗೊಳ್ಳೋದು, ಆಮೇಲೆ ಯಾವಾಗಲೂ ಪಟ 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 ಹಿಂದು ಮುಂದೆ ಯೋಚನೆ ಮಾಡಿದರೆ ಮಾತಾಡ್ತಾನೇ ಇತ್ತಂತೆ. ನಂತರ ನಾನು ಸ್ವಲ್ಪ ಹಂಗೇನೆ. ಇನ್ನೊಂದು ಅದ್ರ ಫ್ರೆಂಡು ಆನೆ ಅಂದರೆ ತುಂಬ ಬುದ್ಧಿವಂತ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಜೊತೆಗೆ ಯೋಚನೆ ಮಾಡಿ ಕೆಲಸ ಮಾಡೋದಂತೆ. ನನ್ನ ಫ್ರೆಂಡ್ ಥರ ಅವನು ಹಂಗೇನೆ. ಸೊ ಈಗಿರ್ಬೇಕಾದ್ರೆ ಏನಾಯಿತು, ಒಂದು ದಿವಸ ಆ ಒಂದು ಕಾಡಿನಲ್ಲಿ ಯಾವುದೋ ಒಂದು ಪ್ರಾಣಿ ಅಥವಾ ಪಕ್ಷಿ ಜೋರಾಗಿ ಕೂಕ್ಕೊಂಡು ಬಂತಂತೆ. ಏನು ಅಂದರೆ, ಮನುಷ್ಯರೆಲ್ಲನೂ ನಮ್ಮ ಕಾಡಿಗೆ ಬರ್ತಾ ಇದ್ದಾರೆ, ನಮ್ಮ ಕಾಡಿಗೆ ಬಂದು, ಅಂದರೆ ಅವರೆಲ್ಲ ಮೆಷಿನ್ಸ್ ಎಲ್ಲ ತೊಗೊಂಬರ್ತಿದ್ದಾರೆ, ಈ ಕಾಡನ್ನೆಲ್ಲ ಉರುಳಿಸ್ಬಿಟ್ಟು, ಅಂದರೆ ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ನಮ್ಮನ್ನು ಸಾಯಿಸ್ಬಿಟ್ಟು ಅಥವಾ ಬೇರೆ ಕಡೆ ಕಳಿಸ್ಬಿಟ್ಟು ನಮ್ಮ ಮನೆಗಳನ್ನೆಲ್ಲ ನಾಶ ಮಾಡ್ತಾರಂತೆ ಅಂತ ಯಾವುದೋ ಒಂದು ಪ್ರಾಣಿನೋ ಪಕ್ಷಿನೋ ಅಲ್ಲಿ ಸುದ್ದಿ ಹರಡಿಸ್ತು ಆ ಕಾಡಿನಲ್ಲಿ. ಸೊ ಇದನ್ನು ನೋಡಿ ಎದುರುಕೊಂಡಂಥ ಎಲ್ಲ ಪ್ರಾಣಿಗಳೇನು ಮಾಡಿದ್ರು, ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದ್ರಂತೆ. ಒಂದು ಮೀಟಿಂಗ್ ಕರೆದ್ರು. ಆ ಮೀಟಿಂಗ್ನ ಹೆಡ್ ಯಾರು ಆನೆ. ಅಂದರೆ ಯಾಕೆಂದರೆ ನಾನು ಮೊದಲನೇ ಹೇಳಿದೆ ನಿಮಗೆ, ಅದು ಸ್ವಲ್ಪ ತಿಳುವಳಿಕೆಯಿಂದ ಕೆಲಸ ಮಾಡುತ್ತೆ, ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡುತ್ತೆ, ಬುದ್ಧಿವಂತ ಪ್ರಾಣಿ ಅಂತ. ಆ ಮೀಟಿಂಗಲ್ಲೆಲ್ಲ ಮೀಟಿಂಗ್ ನಡೀತಿರ್ಬೇಕಾದ್ರೆ ಈ ಗಿಳಿ ಏನು ಮಾಡ್ತಂತೆ, ಇಲ್ಲ ಮೀಟಿಂಗು ಬೇಡ, ಏನು ಬೇಡ, ನಾನು ಅವ್ರು ಮಾಡಿದ್ದ, ಅಂದರೆ ಮನುಷ್ಯರನ್ನ ನಾವು ಒಳಗಡೆ ಬಿಟ್ಕೊಳ್ಳೋದೇ ಬೇಡ, ಒಂದು ಕೆಲಸ ಮಾಡಿ, ನಾನು ಹೋಗ್ತೀನಿ, ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನಾನು ತುಂಬ ಮಾತಾಡೋದ್ರಲ್ಲಿ ಚಾಣಕ್ಯ, ಹಂಗೆ ಹಿಂಗೆ, ನನ್ನ ಮಾತು ಕೇಳಿಬಿಡ್ತಾರೆ ಮನುಷ್ಯರು ಅಂತ ಹೇಳ್ತಂತೆ. ಆವಾಗ ಆನೆ ಹೇಳ್ತಂತೆ, ನೋಡು, ಆ ತಪ್ಪು ಮಾಡಬೇಡ, ಒಂಟಿಯಾಗಿ ನಾವು ಯಾವತ್ತೂ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕೆ ಹೋಗಬಾರ್ದು, ಯಾವಾಗಲೂ ಒಟ್ಟಿಗೆ ಇದ್ರೇ ಜಯ ಸಿಗೋದು, ನೀನು ಆ ಥರ ಮಾಡಬೇಡ ಅಂತ ಎಷ್ಟೇ ಹೇಳಿದ್ರು ಅದ್ರ ಫ್ರೆಂಡ್ ಮಾತನ್ನ ಕೇಳಿದರೆ ಈ ಗಿಳಿ ಏನು ಮಾಡ್ತಂತೆ, ಹಾರಿಕೊಂಡು, ಇಲ್ಲ ನಾನು ಮನುಷ್ಯರ ಹತ್ರ ಮಾತಾಡ್ತೀನಿ ಅಂತ ಆ ಮನುಷ್ಯರು ಎಲ್ಲಿದ್ದರು ಅಲ್ಲಿಗೆ ಹೋಯಿತು. ಅಲ್ಲೆಲ್ಲ ಮಿಷಿನ್ನು ಎಲ್ಲ ಬುಲ್ಡೋಜರು, JCB ಎಲ್ಲ ಇತ್ತು. ಅಲ್ಲೋಗಿ ಜೋರಾಗಿ ಕಿರ್ಚಾಡ್ತು, ನೀವ್ಯಾರೋ ಕಾಡೊಳಗೆ ಬರೋಂಗಿಲ್ಲ, ನಮ್ಮ ಮನೆ ಅದು, ನೀವು ನಮ್ಮನ್ನು ಆಚೆಗೆ ಓಡಿಸೋ ಹಂಗಿಲ್ಲ, ಹಾಗೆ ಹೀಗೆ ಅಂತ ಸುಮ್ಮನೆ ಯಾರು ಬೇಕಾಬಿಟ್ಟು ಕಿರ್ಚಾಡಕ್ಕೆ ಶುರು ಮಾಡ್ತು. ಇದನ್ನು ನೋಡಿದಂಥ ಅಲ್ಲಿದ್ದಂಥ ಮನುಷ್ಯರು ಏನು ಮಾಡಿದ್ರು, ಸುಯಿ ಅಂತ ಒಂದು ಬಲೆ ಎಸೆದ್ರು, ಅದನ್ನು ಬಂದಿ ಮಾಡಿದ್ರು, ಒಂದು ಪಂಜರದೊಳಗೆ ಎಸೆದ್ರು. ಆದರೆ ಆನೆ ಏನು ಮಾಡ್ತು, ನೋಡಿ, ನಾವ್ಯಾರೂ ನಮ್ಮ ಕಾಡನ್ನ ಬಿಟ್ಕೊಡೋದು ಬೇಡ, ಎಲ್ಲರೂ ನಾವು ಮರಗಳ ಹತ್ರ ಹೋಗಿ ನಿಂತ್ಕೊಳ್ಳೋಣ, ಅವ್ರು ಕಟ್ ಮಾಡೋಕ್ಕೆ ಬಂದರೆ ಅದನ್ನು ವಿರೋಧ ಮಾಡೋಣ ಅಂತ, ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಹೇಳ್ತು ಆನೆ. ಇದನ್ನು ಕೇಳಿಸ್ಕೊಂಡಂಥ ಎಲ್ಲ ಪ್ರಾಣಿಗಳೇನು ಮಾಡಿದ್ರು, ಆ ಮನುಷ್ಯರು ಕಾಡೊಳಗೆ ಬರೋ ಸಮಯದಲ್ಲಿ ಎಲ್ಲ ಪ್ರಾಣಿಗಳು ಒಟ್ಟಾಗಿ ನಿಂತ್ಕೊಂಡು ಅದನ್ನು ಪ್ರತಿಭಟನೆ ಮಾಡಿದ್ರು. ಯಾವಾಗ ಎಲ್ಲ ಪ್ರಾಣಿಗಳು ಒಟ್ಟಾಗಿ ನಿಂತ್ಕೊಂಡ್ರು, ಆವಾಗ ಆ ಜನ, ಅಂದರೆ ಆ ಮರ ಕಡಿಯೋಕ್ಕೆ ಬಂದಂಥ ಜನ ಎದುರುಕೊಂಡು ವಾಪಸ್ಸು ಹೊರಟೋದ್ರು. ಈ ರೀತಿ ಆ ಪ್ರಾಣಿಗಳು ಆನೆಯ ಮಾತನ್ನು ಕೇಳಿ ತಮ್ಮ ಕಾಡನ್ನು ತಾವು ಉಳಿಸ್ಕೊಂಡ್ರು. ನೀತಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಸ್ನೇಹಿತರೆ. ಏನು ನೀತಿ ಅಂದರೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಮೊದಲನೇದು. ಎರಡನೇದೇನು ಅಂದರೆ, ಏಕಾಂಗಿಯಾಗಿ ಹೋರಾಟವನ್ನು ಕಷ್ಟದ ಸಮಯದಲ್ಲಿ ನಾವು ಮಾಡಬಾರ್ದು. ಮೂರನೇದೇನು ಅಂದರೆ, ಯಾವಾಗಲೂ ಪಟ 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 ಅಂತ ಮಾತಾಡ್ತಾ ಇರಬಾರ್ದು. ನಂತರ ಸ್ವಲ್ಪ ಯೋಚನೆನೂ ಮಾಡಿ ಕೆಲಸ ಮಾಡಬೇಕು, ನನ್ನ ಫ್ರೆಂಡ್ ಥರ ಅಂತ. ನೀತಿ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ಮೈ ಸ್ಟೋರಿ. ಥ್ಯಾಂಕ್ ಯು.